ಸರ್ ಇಷ್ಟು ಕಮ್ಮಿ ಪ್ರೈಸ್ಗೆ ಇಡೀ ಈ ನೆಲಮಂಗಲ ಸರೌಂಡಿಂಗ್ ಅಲ್ಲಿ ವಿಲ್ಲಾ ಪ್ಲಾಟ್ಸ್ ಯಾರು ಕೊಡ್ತಾ ಇಲ್ಲ. ಅತಿ ಕಮ್ಮಿ ಬೆಲೆಯಲ್ಲಿ ಕೊಡ್ತಾ ಇದೀವಿ ಚಿರಂತ್ ಪ್ರಾಪರ್ಟೀಸ್ ಕಡೆಯಿಂದ. ನೆಲಮಂಗಲ ಮೆಟ್ರೋ ಸ್ಟೇಷನ್ ಇಂದ ಕೇವಲ ಒಂದು 6 ಕಿಲೋಮೀಟರ್ ಆಗುತ್ತೆ. ಹೈಕೋರ್ಟ್ ಇಂದ ಕೇವಲ 3.5-4 ಕಿಲೋಮೀಟರ್ ಆಗುತ್ತೆ. ಕುಣಿಗಲ್ ಬೈಪಾಸ್ ಇಂದ 1.5-2 ಕಿಲೋಮೀಟರ್ ಆಗುತ್ತೆ. ನಿಮಗೆ ಸೊಂಡೆಕೊಪ್ಪ ಇಂದ ಒಂದು 4 ಕಿಲೋಮೀಟರ್ ಆಗುತ್ತೆ. ತಾವರೆಕೆರೆಯಿಂದ ಒಂದು 8 ಕಿಲೋಮೀಟರ್ ಆಗುತ್ತೆ ಸರ್. ನೀವು ಯಾರೆಲ್ಲ ದೇವನಹಳ್ಳಿಲಿ ಮಿಸ್ ಮಾಡ್ಕೊಂಡ್ರೆ ಚಾನ್ಸ್ ನ ಇಲ್ಲಿ ನೆಲಮಂಗಲಲ್ಲಿ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಮನೆ ಕಟ್ಟೋದಕ್ಕೆ ನಿಮ್ಗೆ ಏನೇನ್ ಬೇಕು ಎಲ್ಲಾ ಸೌಕರ್ಯನೂ ಮಾಡ್ಕೊಟ್ಟಿದೀವಿ. ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್. ನಿಮಗೆ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಸೆಕ್ಯೂರಿಟಿ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಪ್ರತಿ ಒಂದು ಫೆಸಿಲಿಟೀಸ್ ಇದೆ. ನಿಮ್ಗೆ ಏನೇ ಮನೆ ಕಟ್ಟೋದಕ್ಕೆ ಐಟಮ್ಸ್ ಏನೇ ಇದ್ರು ನಾವೇ ಇಲ್ಲೇ ಇರ್ತೀವಿ. ನಮ್ಮ ಆಫೀಸು ಇಲ್ಲೇ ಇದೆ. ಏನೇ ಪ್ರೊವೈಡ್ ಬೇಕಾದ್ರೂ ನಾವೇ ಮಾಡ್ಕೊಡ್ತೀವಿ ಸರ್. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಸೊ ಇವತ್ತಿರೋದು ನೆಲಮಂಗಲ ಕೋರ್ಟ್ ಹತ್ರ. ನಾವು ಅಲ್ಲಿಂದ ಕೇವಲ 4 ಕಿಲೋಮೀಟರ್ ಅಲ್ಲಿ ನಿಮ್ಗೆ ಈ ವಿಲ್ಲಾ ಪ್ಲಾಟ್ಸ್ ಗಳು ಸಿಗ್ತಾ ಇದೆ. ಸೊ ಒಂದೊಂದು ವಿಲ್ಲಾ ಪ್ಲಾಟ್ ನೋಡ್ತಾ ಇದ್ದೀರಾ ಎಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂದ್ರೆ, ನದಿ ನೇಮ್ ಮೇಲೆ ಇವರು ವಿಲ್ಲಾ ಪ್ಲಾಟ್ ನ ಇಟ್ಟಿದ್ದಾರೆ. ಶರಾವತಿ, ತುಂಗಾ, ಭದ್ರಾ ಆಗಿರ್ಬೋದು, ಈ ತರ ನೇಮ್ಸ್ ಇಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ ಮಸ್ತ್ ಆಗಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ವಿಲ್ಲಾ ಪ್ಲಾಟ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಇದೊಂದು ಆಪ್ಷನ್ ಆಗಿ ಇಟ್ಕೊಳ್ಳಿ. ಸೊ ಹತ್ರದಲ್ಲೇ ನಿಮ್ಗೆ ಅಡ್ರೆಸ್ ಮೇಕರ್ಸ್ ಆಗಿರ್ಬೋದು, ಅರವಿಂದ್ ವಿಲಾಸ್ ಆಗಿರ್ಬೋದು, ಅವ್ರದೆಲ್ಲ ವಿಲಾಸ್ ಇದೆ. ಈ ವಿಲ್ಲಾ ಪ್ರಾಜೆಕ್ಟ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ತಗೊಳ್ಳೋಣ ಬನ್ನಿ. ಈ ಒಂದು ಬ್ಯೂಟಿಫುಲ್ ವಿಲ್ಲಾ ಪ್ಲಾಟ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಕೃಷ್ಣಮೂರ್ತಿ ಸರ್ ಅವರು, ಹಾಗೆ ಮಿಥುನ್ ಸರ್ ಅವರು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೇಳಿ ಸರ್, ಫಸ್ಟ್ ನಿಮ್ ಕಂಪ್ನಿ ಬಗ್ಗೆ ಹೇಳ್ಕೊಡಿ ಸರ್. ಸರ್ ಇದು ನಾವು ಚಿರಂತ್ ಪ್ರಾಪರ್ಟೀಸ್ ಅಂದ್ಬಿಟ್ಟು ಮಾಡಿದೀವಿ ಸರ್ ವಿಲ್ಲಾ. ಇದೇ ಫಸ್ಟ್ ಟೈಮ್ ಮಾಡಿರೋದು ನಾವು ವಿಲ್ಲಾ. ಇದು 5 ಕುಂಟೆ ಮಾಡಿದೀವಿ ಒಂದು ವಿಲ್ಲಾ. 16 ವಿಲ್ಲಾಸ್ ಬಂದಿದ್ದಾರೆ. 16 ವಿಲ್ಲಾ ಬಂದಿದೆ. ಎಲ್ಲ ವಿಲ್ಲಾಸ್ಗೂ ಸುತ್ತಲೂ ಎಲ್ಲ ಕಾಂಪೌಂಡು, ಸ್ಯಾನಿಟರಿ ಲೈನು, ವಾಟರ್ ಲೈನು, ಸುತ್ತಲೂ ಕಾಂಪೌಂಡು, CC ಕ್ಯಾಮ್ರಾ, ಆಮೇಲೆ ವಾಚ್ಮ್ಯಾನು, ಪ್ರತಿಯೊಂದು ಮಾಡಿದ್ದೀವಿ. ನೀವೇ ನೋಡ್ತಾ ಇದ್ದೀರಾ, ಈ ಥರ ಯಾರು ಮಾಡಿಲ್ಲ. ಅದು ನಾವು ಒಂದು ಹೊಸತನ ನೋಡೋದ, ಯಾವ ಥರ ಮಾಡೋದ. ಇಲ್ಲಿ ಬಂದ್ ವಿಲ್ಲಾಸ್ ನೋಡಿದಾಗ ಒಂದೊಂದು ವಿಲ್ಲಾಸ್ಗೆ ಒಂದೊಂದು ನದಿ ಹೆಸರು ಇಟ್ಟಿದ್ದೀರಾ. ಇದು ಏನ್ ಕಾನ್ಸೆಪ್ಟ್ ಅಲ್ಲಿ ಇಟ್ಟಿದ್ದೀರಾ ಸರ್ ಇದು? ಸರ್ ಅದೆಲ್ಲ ನಮ್ಮ ಸಂಸ್ಕೃತಿ ಸರ್. ನಾವು ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ. ಅದೇ ನಮಗೆಲ್ಲ ಅದು ಜೀವ ನದಿ ಅಲ್ವಾ ಸರ್. ಕಾವೇರಿ, ತುಂಗಾ. ಎಲ್ಲ ವಿಲಾಸ್ಗೂ ಒಂದೊಂದು ಹೆಸರು ಬರುತ್ತೆ. ಹೌದೌದು, ಎಲ್ಲ ವಿಲಾಸ್ಗೂ ಒಂದು ಹೆಸರಿದೆ. ಟೋಟಲ್ 16 ವಿಲಾಸ್ ಇದೆ. 16 ವಿಲಾಸ್. ಎಷ್ಟು ಎಕರೆಯಲ್ಲಿ ಡೆವಲಪ್ಮೆಂಟ್ ಮಾಡಿರೋದು ಇದು? 3 ಎಕರೆ 10 ಗುಂಟೆ ಸರ್. 3 ಎಕರೆ 10 ಗುಂಟೆ. ಸರ್ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರ್ತಾ ಇದೆ? ಸರ್ ಇದು ಬಂದು ನೆಲಮಂಗಲ ಸಿವಿಲ್ ಕೋರ್ಟಿಂದ 3 ಕಿಲೋಮೀಟರ್ಸ್ ಆಗುತ್ತೆ ಸರ್. ಬೈರೇಗುಂಡನಹಳ್ಳಿಯಿಂದ ಇದು ಬರುತ್ತೆ. ಇಲ್ಲಿ ಇಲ್ಲಿ ಬನಶಂಕರಿ ದೇವಸ್ಥಾನ ಅಂತ ಒಂದಿದೆ. ತುಂಬಾ ಹಳೆಯ ದೇವಸ್ಥಾನ. ಅಲ್ಲಿ ಒಂದು 20-25 ವರ್ಷದಿಂದ ಇದೆ ಈ ದೇವಸ್ಥಾನ. ಸ್ವಲ್ಪ ಡೆವಲಪ್ಮೆಂಟ್ ಇದೆ. ಅಂಚೆಪುರ ಅಂದ್ಬಿಟ್ಟು ಇಲ್ಲೊಂದು ಗ್ರಾಮ ಇದೆ. ಅಲ್ಲಿಂದ ಕರೆಕ್ಟಾಗಿ ನಮ್ಮ ಟೋಲು ನೆಲಮಂಗಲ ಟೋಲ್ ರೋಡ್ಗೆ 1.5 ಕಿಲೋಮೀಟರ್ ಆಗುತ್ತೆ. ನೆಲಮಂಗಲ ಟೋಲ್ ರೋಡ್ಗೆ 1.5 ಕಿಲೋಮೀಟರ್ ಆಗುತ್ತೆ. ನೆಲಮಂಗಲ ಕೋರ್ಟ್ ಇಂದ 3 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಸರೌಂಡಿಂಗ್ ಡೆವಲಪ್ಮೆಂಟ್ ಎಲ್ಲ ಯಾವ ತರ ಇದೆ ಸರ್? ತುಂಬಾ ಡೆವಲಪ್ಮೆಂಟ್ಸ್ ಇದೆ ಸರ್. ಇಲ್ಲಿ ತುಂಬಾ ಅಕ್ಕಪಕ್ಕ ಎಲ್ಲ ತುಂಬಾ ಜನ ವಿಲಾಸ್ ಮಾಡಿದ್ದಾರೆ. ಅವ್ರಿಗೂ ನಮ್ಗೂ ರೇಟ್ ಕಂಪೇರ್ ಮಾಡಿದ್ರೆ ನಮ್ದು ಒಂದು 5 lakhs 10 lakhs ಕಮ್ಮಿನೇ ಇದೆ ರೈಟ್ ವೈಸ್. ಬಟ್ ನಾವು ಅವ್ರಕ್ಕಿಂತ ನೀಟಾಗಿ ಮಾಡಿದ್ದೀವಿ. ಬಟ್ ನಮ್ಗೇನಾಗಿದೆ ಅಂದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲಿ ಒಂದು 2 ಕಿಲೋಮೀಟರ್ಸ್ ಅಲ್ಲಿ ಬರ್ತಾ ಇದೆ. 2 ಕಿಲೋಮೀಟರ್ಸ್ ಅಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರ್ತಾ ಇದೆ. ಇದು ನಮ್ಮ ನೆಲಮಂಗಲ ಟು ಹಾಸನ್ ರೋಡ್ಗೆ 2 ಕಿಲೋಮೀಟರ್ ಆಗುತ್ತೆ ಸರ್. ಹೈವೇಗೆ 2 ಕಿಲೋಮೀಟರ್ ಆಗುತ್ತೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ 2 ಕಿಲೋಮೀಟರ್ ಆಗುತ್ತೆ. ನೆಲಮಂಗಲ ಬೈಪಾಸ್ಗೆ ಈ ಕಡೆ ಬಂದ್ರೂ ಈ ಕಡೆ ತಾವರೆಕೆರೆ ಸೊಂಡೆಕೊಪ್ಪ ರೋಡ್ ಬರುತ್ತೆ. ಇಲ್ಲಿಂದ 2 ಕಿಲೋಮೀಟರ್ಸ್ ಹೊಡಿದ್ರೆ ಬೈರೇಗುಂಡನಹಳ್ಳಿ ಅಂತ ಸಿಗುತ್ತೆ. ಅಲ್ಲಿಂದ ತಾವರೆಕೆರೆಗಾರ ಹೋಗ್ಬೋದು, ನೆಲಮಂಗಲ ಕೋರ್ಟ್ಗಾರ ಹೋಗ್ಬೋದು. ಸಿಟಿಯಿಂದ ಬರಬೇಕು ಅಂದರೆ ಅದೇ ಸರ್, ಅದು 2 ಕಡೆಯಿಂದ ಬರ್ಬೋದು. ಒಂದು ನೆಲಮಂಗಲದಿಂದ ಬರ್ಬೋದು, ಒಂದು ತಾವರೆಕೆರೆಯಿಂದ ಬರ್ಬೋದು, ಇನ್ನೊಂದು ಅಂಚೆಪುರ ಅಂತ ಬರುತ್ತೆ. ಇಲ್ವರು ನೆಲಮಂಗಲ ಟೋಲ್ ಮೈನ್ ರೋಡಿಗೆ ಅಂಚೆಪುರ ಅಂತ ಬರುತ್ತೆ. ಅಂಚೆಪುರದಿಂದನೂ ಬರ್ಬೋದು. ಅಂಚೆಪುರದಿಂದ ಬರೋಕೆ ಕಮ್ಮಿ ಆಗುತ್ತೆ. ನೆಲಮಂಗಲ ಟೋಲ್ ಇಳ್ಕೊಂಡು 1.5 ಕಿಲೋಮೀಟರ್ ಆಗುತ್ತೆ. ಇದು ರೋಡ್ ಎಲ್ಲ ಎಷ್ಟು ವೈಡ್ ಕೊಡ್ತಾ ಇದೆ ಸರ್? ಇದು 40 ಫೀಟ್ ಇದೆ ಸರ್ ರೋಡು. 30 ಫೀಟ್ ರೋಡ್ನ ನಾವು ಇದು ಮಾಡಿದ್ದೀವಿ. 30 ಫೀಟ್ ರೋಡ್ ಮಾಡಿದ್ದೀವಿ. ಆಮೇಲೆ ಎಲ್ಲದಕ್ಕೂ ಸ್ಯಾನಿಟರಿ ಲೈನ್, ವಾಟರ್ ಲೈನ್ ಇದೆ. ಎಲ್ಲದಕ್ಕೂ ನಾವು ಈ ಸ್ಲ್ಯಾಬ್ಸ್ ಹಾಕಿದ್ದೀವಿ.
ವಾಕಿಂಗ್ ಬೇಕಾದ್ರೆ ಮಾಡ್ಬೋದು ಜನಗಳು. ಬೆಳಗ್ಗೆ ಎದ್ದು ವಾಕಿಂಗ್ ಮಾಡ್ಬೋದು. ಗಿಡಗಳು ನೆಟ್ಟಿದ್ದೀವಿ. ಎಲ್ಲ ಕರೆಂಟ್ ಎಲ್ಲ ಇದಕ್ಕೂ ಕರೆಂಟ್ ಇದೆ. ಎಲ್ಲ ಇದಕ್ಕೂ ನೀರಿದೆ, ನೀರಿನ ಸೌಲಭ್ಯ ಇದೆ. ಓಕೆ, ಯಾವ ತರ ಇಲ್ಲಿ ನೀರು ಬೋರ್ವೆಲ್ ಏನಾದ್ರು? ಹೌದೌದು ಸರ್, ಬೋರ್ವೆಲ್ 2 ಬೋರ್ವೆಲ್ ಇದೆ. 2 ಬೋರ್ವೆಲ್ ಇದೆ. ಬೋರ್ವೆಲ್ ಇಂದ ನೀರು ಕೊಡ್ತಾ ಇದ್ದೀವಿ. ಎಲ್ಲದಕ್ಕೂ ಇಂಡಿವಿಜುವಲ್ ಆಗಿ ಮಾಡಿದೀವಿ ಸರ್. ಎಲ್ಲ ಇಂಡಿವಿಜುವಲ್ ಆಗಿ ಮಾಡಿದ್ವಿ. ಸೊ ಇವಾಗ ಒಂದೊಂದು ವಿಲ್ಲಾ ಪ್ಲಾಟ್ಸ್ ಏನ್ ಡೈಮೆನ್ಷನ್ ಅಲ್ಲಿ ಬರ್ತಾ ಇರೋದು ಇದು? ಸರ್ ಇಲ್ಲಿ ಏನಾಗಿದೆ ಅಂದ್ರೆ 5.5 ಇದೆ, 6 ಕುಂಟಾಸ್ ಇದೆ, ಆ ಥರ 6.5 ಇದೆ. ಲಾಸ್ಟ್ 6.5 ಇದೆ ಸರ್. 6.5 ಮಿನಿಮಮ್ 5.5 ಮಾಮೂಲಿ 6.5. 5.5ಗೆ ಇಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ ಅಂತ ನಾವು 5.5 ಇಂದ ಸ್ಟಾರ್ಟ್ ಮಾಡಿದ್ದೀವಿ. 6.5 ತನಕ ಇದೆ. ಓಕೆ, ವಿಲ್ಲಾ ಪ್ಲಾಟ್ಸ್ ಅಂದ್ರೆ ಅಷ್ಟಕ್ಕೇನೆ ರಿಜಿಸ್ಟ್ರೇಷನ್? ಹೌದು, ಅಷ್ಟಕ್ಕೆ ರಿಜಿಸ್ಟ್ರೇಷನ್ ಆಗುತ್ತೆ ಗೌರ್ಮೆಂಟ್ಗೆ. ಅವ್ರ ಹೆಸರಿಗೆ ಇದು ಏನಾಗುತ್ತೆ, ಖಾತಾ ಬರುತ್ತೆ, ಪಾಣಿ ಬರುತ್ತೆ. ಅದರಿಂದ ಅದಕ್ಕೋಸ್ಕರ ನಾವು ಅದನ್ನ ಇದು ಮಾಡಿದ್ದೀವಿ. ಏನು ನಮ್ಮ ತಾವು ಅಂತಾರೆ ಇದಕ್ಕೆ ಬ್ಯಾಂಕ್ ಲೋನ್ ಎಲ್ಲ ಆಗುತ್ತೆ ಸರ್. ಬ್ಯಾಂಕ್ ಲೋನ್ ಆಗುತ್ತೆ ಅವ್ರ ಹೆಸರಿಗೆ. ಸಪ್ರೇಟ್ ಆಗಿ ಆಗೋದ್ರಿಂದ, ಇಂಡಿವಿಜುವಲ್ ಆಗಿ ಆಗೋದ್ರಿಂದ ಬ್ಯಾಂಕ್ ಲೋನ್ ಅವೈಲೇಬಲ್ ಆಗುತ್ತೆ. ಏನ್ ನೋಡ್ಬೋದು ಎಷ್ಟು ಎಂಟ್ರೆನ್ಸ್ ಇದೆ ಅಂತ. ಫೆನ್ಸಿಂಗ್ ಕೂಡ ಹಾಕಿದ್ದಾರೆ, ಮಾರ್ಕಿಂಗ್ ಎಕ್ಸಾಕ್ಟ್ ಆಗಿ ಮಾರ್ಕಿಂಗ್ ಮಾಡಿ ಫೆನ್ಸಿಂಗ್ ಹಾಕಿದ್ದಾರೆ. ಸೊ ಲೇಔಟ್ ಕಂಪ್ಲೀಟ್ ಆಗಿ ಒಂದು ಕಾಂಪೌಂಡ್ ಇದ್ರೆ ಇಂಡಿವಿಜುವಲ್ ಕೂಡ ನೀವು ಒಂದೊಂದು ಕಾಂಪೌಂಡ್ ನ ಯೂಸ್ ಮಾಡ್ಕೋಬಹುದು. ಹಾಗೆ ಮೇನ್ ಅಬ್ಸರ್ವ್ ಮಾಡೋದೇನಂದ್ರೆ 2 ಎಂಟ್ರೆನ್ಸ್ ಇದೆ ನಿಮಗೆ. ಈ ಸೈಡ್ ಒಂದು ಎಂಟ್ರೆನ್ಸ್ ಸಿಗ್ತಾ ಇದೆ, ಸೊ ಅಲ್ಲಿ ಮೇನ್ ಎಂಟ್ರೆನ್ಸ್ ಕೂಡ ಸಿಗ್ತಾ ಇದೆ. ಪ್ರೊಸೀಜರ್ ಏನಂತ ಹೇಳಿದ್ರೆ, ನಮ್ದು ಇವಾಗ ಬುಕಿಂಗ್ ಬರ್ತಾರೆ, ನೋಡ್ತಾರೆ, ಒಪ್ಪಿಗೆ ಆಗುತ್ತೆ. ಒಪ್ಪಿಗೆ ಆದಾಗ ನಮಗೆ 25,000 rupees ಅಡ್ವಾನ್ಸ್ ಕೊಡಬೇಕು. ನಾವು ಲೀಗಲಿ ಬುಕ್ ಕೊಡ್ತೀವಿ. ಅವರು ಇನ್ಕಮ್ ಟ್ಯಾಕ್ಸ್ ಅಸೆಸ್ ಆದ್ರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಲೋನ್ ಆಗುತ್ತೆ. ಅವ್ರ ಹೆಸರಿಗೆ ಖಾತಾ ಆಗುತ್ತೆ, ಪಾಣಿ ಆಗುತ್ತೆ, ಪ್ರತಿಯೊಂದು ಆಗುತ್ತೆ. ಅದರಿಂದ ಅವ್ರಿಗೆ ಇಂಡಿವಿಜುವಲ್ ಆಗೇನೆ ಲೋನ್ ಆಗುತ್ತೆ. ಲೋನ್ ಪರ್ಪಸ್ ಇರುತ್ತೆ. ಆಮೇಲೆ ಅವರು ಡಾಕ್ಯುಮೆಂಟ್ಸ್ ಎಲ್ಲ ಯಾವ ತರ ಇದೆ ಅಂತ? ಡಾಕ್ಯುಮೆಂಟ್ಸ್ ಇದೆಲ್ಲ ಜನರಲ್ ಪ್ರಾಪರ್ಟಿ ಸರ್. ಇದು ಜನರಲ್ ಪ್ರಾಪರ್ಟಿ. ಸೊ ಎಲ್ಲ ಲೀಗಲ್ ಆಗಿದೆ. ನಾವು ಲೀಗಲ್ ಒಪಿನಿಯನ್ ತಗೊಂಡಿದ್ದೀವಿ. ನಾವು ಲೀಗಲ್ ಒಪಿನಿಯನ್ ನಮ್ಮ ಲಾಯರ್ದು ಕೊಟ್ಟಿದ್ದಾರೆ, ಅದು ಹಾಕಿದೀವಿ ಅದರೊಳಗಡೆ. ಅವರು ಅದನ್ನು ಚೆಕ್ ಮಾಡಿಸ್ಕೋಬಹುದು. ಅವ್ರದೇ ಆದ ಒಂದು ಇದಿರುತ್ತೆ, ಹೌದು, ಚೆಕ್ ಮಾಡ್ಕೋಬೇಕು ಅಂತ. ಅದಕ್ಕೆ 5 days ಟೈಮ್ ಕೊಡ್ತೀವಿ. 5 days 6 days ಅಲ್ಲಿ ಅದು ವಾಪಸ್ ತಂದ್ಬಿಟ್ಟು ಅವರು ಫಸ್ಟ್ ಬುಕಿಂಗ್ ಅಮೌಂಟ್ ಆದ ಹೇಳಿಕೆನೆ 3 months ಟೈಮ್ ಕೊಡ್ತೀವಿ. ಬುಕಿಂಗ್ ಅಮೌಂಟ್ ಎಷ್ಟಿದೆ? 25,000. ಡೈರೆಕ್ಟ್ ರಿಜಿಸ್ಟ್ರೇಷನ್ ಹೋಗ್ಬೋದು. ಇದರೊಳಗಡೆ ಏನಿಲ್ಲ, ಅವ್ರೇನೋ ಲೋನ್ ಗೇನ್ ಮಾಡ್ಕೊಂಡು ನಾವು ಡೈರೆಕ್ಟ್ ರಿಜಿಸ್ಟ್ರೇಷನ್ ಬರ್ತೀವಿ ಅಂತ 25,000 ಕೊಟ್ಟು ಡೈರೆಕ್ಟ್ ರಿಜಿಸ್ಟ್ರೇಷನ್ ಬರ್ತೀನಿ ಅಂದ್ರೆ ನಾವು ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೂ ರೆಡಿ ಇದೆ. ಇಲ್ಲ ನಮ್ಗೊಂದು 30% ದುಡ್ಡು ಕೊಟ್ಬಿಟ್ಟು 3 months ಟೈಮಲ್ಲಿ ನಾವು ಬಂದು ರಿಜಿಸ್ಟರ್ ಮಾಡ್ಕೊಂತೀವಿ ಅಂದ್ರೆ ಅದಕ್ಕೂ ನಾವು ರೆಡಿ ಇರ್ತೇವೆ. ಓಕೆ, ಇವಾಗ ಲೋನ್ ಎಷ್ಟು ಪರ್ಸೆಂಟೇಜ್ ವರೆಗೆ ಆಗ್ಬೋದು ಇದಕ್ಕೆ? ಸರ್ ಅವರು IT ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ, ಕೆಲವರು IT ಚೆನ್ನಾಗಿದ್ರೆ ಅವ್ರಿಗೆ 80% ಆಗುತ್ತೆ. 80% ಆಗುತ್ತೆ. ಕೆಲವ್ರದ್ದು ಏನಾಗುತ್ತೆ ಅಂದ್ರೆ ಅವ್ರ IT ಅವರು ಬೇರೆ ಲೋನ್ ತಗೊಂಡಿದಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ಒಂದು 45 ಇಂದ 50% ಕೊಡ್ತಾರೆ. 45 ಇಂದ 50% ಲೋನ್ ಮಾಡ್ಕೊಡ್ತಾರೆ. ಸೊ ಯಾವ ಬ್ಯಾಂಕ್ ಇಂದ ಲೋನ್ ಸಿಗ್ಬೋದು ಸರ್? ಎಲ್ಲ ಬ್ಯಾಂಕಲ್ಲೂ ಸಿಗುತ್ತೆ ಇದು. ಆ ಬ್ಯಾಂಕ್ ಈ ಬ್ಯಾಂಕ್ ಅಂತಲ್ಲ, ಯಾವುದು ಇದು ಸೆಂಟ್ರಲ್ ಗವರ್ಮೆಂಟ್ ಬ್ಯಾಂಕ್ ಇದೆಯಾ ಎಲ್ಲ ಬ್ಯಾಂಕಲ್ಲೂ ಆಗುತ್ತೆ, ಲೋನ್ ಆಗುತ್ತೆ ಸರ್. ಹಾಗೆ ಈ ಸರೌಂಡಿಂಗ್ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಇಲ್ಲೇ ವಿಲ್ಲಾಸ್ಗೆ? ಸರ್ ವಿಲ್ಲಾಸ್ಗೆ ಏನಕ್ಕೆ ಇದು ಮಾಡಬೇಕು ಅಂದ್ರೆ, ನಾಳೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆದಾಗ ವಿಲ್ಲಾಸ್ ತುಂಬ ಜನಗಳಿಗೆ ಏನಾಗುತ್ತೆ ಅಂದ್ರೆ ಬೆಂಗಳೂರು ಬೇಸರ ಆಗಿರುತ್ತೆ. ಬೆಂಗಳೂರು ಎಲ್ಲ ಕ್ಲೌಡ್ ಇದೆ. ಈ ತರ ಬಂದಾಗ ಇಂಡಿವಿಜುವಲ್ ಆಗುತ್ತೆ. ಸರ್ ಇವತ್ತು ನೀವು ಇಲ್ಲೇ ತಗೊಳ್ಳಿ, ಬೆಂಗಳೂರಿನಲ್ಲಿ ಒಂದು ಸೈಟ್ 30-40 ತಗೋಬೇಕು ಅಂದ್ರೆ 1.5 ಕೋಟಿ ಬೇಕು. ನಮ್ದು ಇನ್ವೆಸ್ಟ್ಮೆಂಟ್ ಎಷ್ಟು ಬರುತ್ತೆ? 75 to 80 lakhs ಬರ್ಬೋದು. 85 lakhsಗೆ ಎಷ್ಟು ಬರುತ್ತೆ ಅವ್ರಿಗೆ? 5,700 square feet ಬರುತ್ತೆ. ಓಕೆ, 85 lakhsಗೆ 5,000ದಿಂದ 5,700 ಸ್ಕ್ವೇರ್ ಫೀಟ್ ಬರುತ್ತೆ. ಅವ್ರು ಅದರೊಳಗೆ ಸೆಂಟ್ರ್ ಮನೆ ಕಟ್ಟಿ ತೋಟ ಮಾಡಿ ಮೊಮ್ಮಕ್ಕಳ ಜೊತೆಲಿ ನಿಧಾನವಾಗಿ ಆಟ ಆಡ್ಬೋದು. ಅಷ್ಟು ಚೆನ್ನಾಗಿದೆ. ಇವಾಗ ದೇವನಹಳ್ಳಿ ಸರೌಂಡಿಂಗ್ ನೋಡ್ರೆ ನಮ್ ಕಂಪ್ಲೀಟ್ ಆಗಿ ವಿಲ್ಲಾಸ್ ಸರ್. ದೇವನಹಳ್ಳಿನಲ್ಲಿ ಇವತ್ತು ವಿಲ್ಲಾಸ್ 2.5 ಕೋಟಿ ಇದೆ ಸರ್. 2.5 ಕೋಟಿ 3 ಕೋಟಿಗೆ ಹೋಗ್ಬಿಟ್ಟಿದೆ. ಇಲ್ಲಿ ಇಷ್ಟು ಚೀಪ್ ಇದೆ. ಇವಾಗ ದೇವನಹಳ್ಳಿನಲ್ಲಿ 5 ಕೋಟಿ ಆದಾಗ ಇಲ್ಲಿ 2.5 ಕೋಟಿ ಆಗುತ್ತೆ ಅವ್ರಿಗೆ. ಇನ್ವೆಸ್ಟರ್ಗೆ ಇದೇನಿದ್ರು ಒಂದು ಡಬಲ್ ಆಗುತ್ತೆ ಇನ್ವೆಸ್ಟ್ಮೆಂಟ್. ಇವತ್ತು ನೋಡಿ ಬೆಂಗಳೂರಿನಲ್ಲಿ ನೀವು ಒಂದು 30-40 ಸೈಟ್ ತಗೊಳಕ್ಕಾಗಲ್ಲ. ಇವಾಗ ಬಸವೇಶ್ವರ ಮಲ್ಲೇಶ್ವರಮಲ್ಲಿ 25 ಅಂತಾರೆ. ನಮ್ಮ ಬಸವೇಶ್ವರದಲ್ಲಿ 22,000 ರೂಪಾಯಿ ಸ್ಕ್ವೇರ್ ಫೀಟ್. 30-40 ಸೈಟಿಗೆ 2.5 ಕೋಟಿ ಆಯಿತು. ಇಲ್ಲಿ 2.5 ಕೋಟಿ ಇದ್ರೆ ಅವ್ರ ಮನೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಕಟ್ಬಿಟ್ಟು ಅವರೆಲ್ಲ ಆರಾಮ ಲೈಫೇ ಎಂಜಾಯ್ ಮಾಡ್ಬೋದು. ಇಂಡಿವಿಜುವಲ್ ಆಗಿ ಅವರ ಒಂದು ಇದು ಮಾಡ್ಕೋಬೋದು. ಆಮೇಲೆ ಏನಂದ್ರೆ ಇಲ್ಲಿ ಇವಾಗ ನೆಕ್ಸ್ಟ್ ನೆಲಮಂಗಲ ತನಕ ಇದು ಬರ್ತಾ ಇದೆ, ಮೆಟ್ರೋ ಬರ್ತದೆ. ಇಲ್ಲಿ ತಾವರೆಕೆರೆ ತನಕ ಮೆಟ್ರೋ ಎಷ್ಟು ದೂರ ಆಗ್ಬೋದು ಸರ್? ಸರ್ ಮೆಟ್ರೋ ಹೋಗಿ ಇಲ್ಲಿಂದ ನಮ್ಮ ಒಂದು 5-6 ಕಿಲೋಮೀಟರ್ ಆಗ್ಬೋದು ಸರ್. ಮೆಟ್ರೋ ಹೈವೇಲಿ ಬರುತ್ತೆ. ಮೆಟ್ರೋ ಬಂದ್ರೆ ಒಂದು 5-6 ಕಿಲೋಮೀಟರ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಪರ್ಪಸ್ ಎಲ್ಲಿ ಮಾಡಬೇಕು ಅಂದ್ರೆ, ಎಲ್ಲಿ ಕಮ್ಮಿ ಬಜೆಟ್ ಇರ್ತದೋ ಅಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವ್ರದ್ದು ಗ್ರೋತ್ ಆಗುತ್ತೆ. ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲೋಗಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅವ್ರಿಗೆ 10% 20% ಸಿಗುತ್ತೆ. ಎಲ್ಲಿ ಇನ್ವೆಸ್ಟ್ಮೆಂಟ್ ಗ್ರೋತ್ ಇಲ್ಲದೆ ಇರುತ್ತೆ, ಇವಾಗ ಗ್ರೋತ್ ಆಗುತ್ತೋ ಅಲ್ಲಿ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವ್ರಿಗೆ 100% ಸಿಗುತ್ತೆ, ರಿಟರ್ನ್ ಸಿಗುತ್ತೆ. ಏನ್ ಪ್ರೈಸ್ ಇದೆ? ಏನ್ ಸ್ಕ್ವೇರ್ ಫೀಟ್ ಅಲ್ಲಿ ಏನ್ ಪ್ರೈಸ್ ಬರ್ತಾ ಇದೆ ಇದು?
ಸರ್ ಇವಾಗ 1400 ರೂಪಾಯಿ ಸ್ಕ್ವೇರ್ ಫೀಟ್ ಬರುತ್ತೆ ಸರ್. 1400 ಅದು ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೋ ಅಷ್ಟು ಸ್ಕ್ವೇರ್ ಫೀಟ್ಗೆ ಆ್ಯಡ್ ಆಗುತ್ತೆ ಅಮೌಂಟು. ಅವರು 5.55 ಇದು ಅಂದ್ರೆ ಅದೇ ಸ್ಕ್ವೇರ್ ಫೀಟ್ ಬರುತ್ತೆ, ಇಲ್ಲ 6 ಕುಂಟಾಸ್ ಇದ್ರೆ ಅದಕ್ಕೆ ಸ್ಕ್ವೇರ್ ಫೀಟ್ ಬರುತ್ತೋ ಆ ಸ್ಕ್ವೇರ್ ಫೀಟ್ ಮಾತ್ರ ಆ ದುಡ್ಡು ಆ್ಯಡ್ ಆಗುತ್ತೆ. ನಮ್ಮ ಇವರು ಮಿಥುನ್ ಅಂದ್ಬಿಟ್ಟು ಇವರು ಇದೆಲ್ಲ ಮಾಡಿದಿರೋದು, ಲೇಔಟ್ ಎಲ್ಲ ಮಾಡಿಸಿರೋದೆಲ್ಲ ಮಿಥುನ್ ಅಂದ್ಬಿಟ್ಟು ಇವರು ಎಲ್ಲ ಒಂದು ಇಂಜಿನಿಯರ್ ಇದರಲ್ಲಿ ಎಲ್ಲ ಚೆನ್ನಾಗಿ ಬಂದಿದೆ. ಇನ್ನು ಗ್ರಾಹಕರಿಗೆ ಕೇಳೋದು ಇಷ್ಟೇ, ಸಂಕ್ರಾಂತಿ ಹಬ್ಬ ಬನ್ನಿ ತಗೊಳ್ಳಿ, ಈ ಥರ ಚೀಪಲ್ಲಿ ಎಲ್ಲೂ ಸೈಟ್ ಸಿಗಲ್ಲ ನಿಮಗೆ. ಅದರಿಂದ ಏನೋ ಒಂದು ಇದು ಮಾಡ್ಕೊಂಡು ಇದು ಮಾಡ್ತೀವಿ. ಹಾಗೇನೆ ನಿಮ್ಮ ಚಾನಲಿಂದ ಯಾರಾದರೂ ಬಂದರೆ, ನಿಮ್ಮ ಚಾನಲಿಂದ ನಮ್ಗೆ ಏನಾದ್ರು ಈ ಕಸ್ಟಮರ್ಸ್ ಬಂದರೆ ಅವ್ರಿಗೂ ಒಂದು 25,000 ರೂಪೀಸ್ ಗಿಫ್ಟ್ ಅಂತ ಕೊಡ್ತೀವಿ, ಗಿಫ್ಟ್ ವೌಚರ್ ಅಂತ ಕೊಡ್ತೀವಿ. ಅವ್ರೇನು ಬೇಕಾದ್ರೆ ಗಿಫ್ಟ್ ವೌಚರ್ ಕೊಡ್ತೀವಿ, 25,000 ರೂಪೀಸ್ ಒಂದು ಗಿಫ್ಟ್ ವೌಚರ್ ಕೊಡ್ತೀವಿ ನಿಮ್ಮ ಚಾನಲಿಂದ ಬಂದರೆ. ಓಕೆ ಸರ್. ಸೊ ಹಾಗೆ ವೀಕ್ಷಕರೇ, ನಿಮ್ಗೆ ಇಲ್ಲಿ ಪ್ರೈಸ್ ಬರ್ತಾ ಇರೋದು ಪರ್ ಸ್ಕ್ವೇರ್ ಫೀಟಿಗೆ 1400 ರೂಪಾಯಿ. ಸೊ ಹಾಗೆ ವೀಕ್ಷಕರೇ, ನೀವೇನಾದರೂ ನಮ್ಮ ಚಾನಲ್ ನೋಡ್ಕೊಂಡು ಬಂದರೆ ನಿಮಗೆ 25,000 ರೂಪೀಸ್ ಡಿಸ್ಕೌಂಟ್ ಕೂಡ ಮಾಡಿಕೊಡ್ತಾ ಇದ್ದಾರೆ. ಇದೇ ಸಂಕ್ರಾಂತಿ ಹಬ್ಬಕ್ಕೆ ಬನ್ನಿ, ಒಳ್ಳೆ ನಿಮ್ಮ ಕನಸಿನ ಒಂದು ವಿಲ್ಲಾ ಪ್ಲಾಟ್ನ ಪರ್ಚೇಸ್ ಮಾಡಿ. ಯಾಕೆಂದರೆ ಒಂದು ಒಳ್ಳೆ ಬಜೆಟಲ್ಲಿ ಒಳ್ಳೆ ಲೊಕೇಶನಲ್ಲಿ ಹಾಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರ್ತಾ ಇರೋದ್ರಿಂದ ತುಂಬ ಗ್ರೋತ್ ಇರೋವಂಥ ಜಾಗದಲ್ಲಿ ನಾವು ನಿಮಗೆ ವಿಲ್ಲಾ ಪ್ಲಾಟ್ಸ್ ತೋರಿಸ್ತಾ ಇರೋದು. ನಿಮಗೆ ಇದು ಫುಲ್ ಸೈಟ್ಸ್ ಬಂದ್ಬಿಟ್ಟು ಇಂಡಿವಿಜುವಲ್ ಆಗಿ ಕಾಂಪೌಂಡ್ ಬರುತ್ತೆ, ಇಂಡಿವಿಜುವಲ್ ನೇಮಿಂಗ್ ಬರುತ್ತೆ ನಿಮಗೆ. ಅದರಿಂದ ನಿಮಗೆ ನದಿ ಹೆಸರುಗಳು ಬರುತ್ತೆ. ಇಂಡಿವಿಜುವಲ್ ಪ್ಲಾಟ್ಸ್ಗೂ ನಿಮ್ಗೆ ಅದೇ ಥರನೇ ರಿಜಿಸ್ಟ್ರೇಷನ್ ಆಗುತ್ತೆ. ಸಪ್ರೇಟಾಗಿ ನಿಮಗೆ ಸ್ಯಾನಿಟರಿ, ವಾಟರು ಮತ್ತು 40 ಫೀಟ್ ರೋಡ್, ಮೆಟ್ಲಿಂಗ್ ರೋಡ್ ಬರುತ್ತೆ, ಎಲೆಕ್ಟ್ರಿಕ್ ವೈರ್ ಸಿಗುತ್ತೆ, CCTV ಕ್ಯಾಮ್ರಾ. ಇಷ್ಟು ಬೇಸಿಕ್ ಏನೇನು ಅಮ್ಯೂನಿಟೀಸ್ ಬೇಕೋ ಫುಲ್ ಎಲ್ಲ ನಾವು ಪ್ರೊವೈಡ್ ಮಾಡಿದ್ದೀವಿ. ಲೋಯೆಸ್ಟ್ ಬಜೆಟಲ್ಲಿ ಒಂದು ವಿಲ್ಲಾ ಮಾಡಬೇಕು ಅಂತ ತುಂಬ ಆಸೆ ಬಿದ್ದು ಈ ಒಂದು ವಿಲ್ಲಾ ಫ್ಲಾಟ್ಸ್ ಮಾಡಿದ್ದೀವಿ. ಗ್ರಾಹಕರೇ ಬನ್ನಿ, ನಿಮ್ಮ ಕನಸನ್ನು, ನಿಮ್ಮ ವಿಲ್ಲಾ ಫ್ಲಾಟ್, ನಿಮ್ಮ ಕನಸನ್ನು ನೆನಸು ಮಾಡ್ಕೊಳ್ಳಿ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ವೀಕ್ಷಕರೇ, ಈ ಒಂದು ವಿಡಿಯೋ ನೀವು ಕಂಪ್ಲೀಟ್ ಆಗಿ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಕಂಪ್ಲೀಟ್ ಆಗಿ ಮಾಹಿತಿಗೆ ನಿಮಗೆ ಕೊಟ್ಟಿದ್ದಾರೆ. ಸೊ ಹಾಗೆ ನಾನು ಹೇಳ್ಬೇಕಂದ್ರೆ, ಇಲ್ಲಿ ನಿಮಗೆ ಸಿಗ್ತಾ ಇರೋದು ಒಂದು ವಿಲ್ಲಾ ಪ್ಲಾಟ್ ಬಂದು 5.5 ಗುಂಟ ಇಷ್ಟು ನಿಮಗೆ ಸಿಗ್ತಾ ಇರೋದು. ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಸೊ ಎಲ್ಲ ಕೂಡ ರೆಡಿ ಮಾಡಿಕೊಟ್ಟಿದ್ದಾರೆ ಫೆಸಿಲಿಟೀಸ್ಗೋಸ್ಕರ. ಸೊ ಇಲ್ಲಿ ಪ್ರೈಸು ಕೂಡ ನಿಮಗೆ ತುಂಬ ಚೆನ್ನಾಗಿದೆ. 1400 ರೂಪಾಯಿ ಪರ್ ಸ್ಕ್ವೇರ್ ಫೀಟಲ್ಲಿ ನಿಮಗೆ ಈ ಒಂದು ವಿಲ್ಲಾ ಪ್ಲಾಟ್ನ ಸಿಗ್ತಾ ಇದೆ. ಸೊ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ, ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇರುತ್ತೆ, ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕನಸಿನ ವಿಲ್ಲಾ ಇಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.